ಚಿಂತಾಮಣಿ ತಾಲೂಕಿನಲ್ಲಿ ಮಳೆಯ ಅಭಾವದಿಂದ ಬೆಳೆಗಳು ವಿಫಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಕೋರಿ ಸಹಾಯಕ ಕೃಷಿ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಅವರು ನೀಡಿರುವ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಚಿಂತಾಮಣಿ ತಾಲೂಕಿನಲ್ಲಿ ಮಳೆಯಿಲ್ಲದೆ ಕಂಗೆಟ್ಟಿರುವ ರೈತರಿಗೆ ಕೃಷಿ ಇಲಾಖೆಯಿಂದ ಮಹತ್ವದ ಮನವಿ ಮಾಡಲಾಗಿದೆ. ಬೆಳೆ ನಷ್ಟದಿಂದ ಪಾರಾಗಲು ರೈತರು ಕಡ್ಡಾಯವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ತಿಳಿಸಲಾಗಿದೆ. ಚಿಂತಾಮಣಿ ನಗರದ ಕೃಷಿ ಇಲಾಖೆ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಹಾಯಕ ಕೃಷಿ ನಿರ್ದೇಶಕ ಅಮರನಾರಾಯಣ ರೆಡ್ಡಿ ಅವರು, ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ತಿಳಿಸಿದರು. ಇಂತಹ ಸಂದರ್ಭದಲ್ಲಿ ಬೆಳೆ ವಿಮೆಯು ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ಪ್ರಮುಖ ಯೋಜನೆಯಾಗಿದ್ದು, ಯಾವುದೇ ರೈತರು ಈ ಅವಕಾಶವನ್ನು ಕಳೆದುಕೊಳ್ಳದೆ ಕೂಡಲೇ ಬೆಳೆ ವಿಮೆ ಮಾಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಇದೇ ವೇಳೆ ಮಾತನಾಡಿದ ಚಿಂತಾಮಣಿ ತಾಲೂಕು ಕೃಷಿ ಪರಿಕರಗಳ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಸಿ. ಶಿವಣ್ಣ, ಮಳೆಯಾಭಾವದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗುವ ಉದ್ದೇಶದಿಂದ ಸಂಘದ ವತಿಯಿಂದ ಸುಮಾರು 2,000 ರೈತರಿಗೆ ರಾಗಿ ಬೆಳೆಯ ವಿಮೆಯ ಪ್ರೀಮಿಯಂ ಮೊತ್ತವನ್ನು ಭರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸೌಲಭ್ಯದ ಸದುಪಯೋಗವನ್ನು ತಾಲೂಕಿನ ರೈತರು ಪಡೆದುಕೊಳ್ಳಬೇಕೆಂದು ಕೋರಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ವಿ. ನಾರಾಯಣಸ್ವಾಮಿ, ಕಾರ್ಯದರ್ಶಿ ಕೆ. ಎನ್. ಆನಂದ್, ಖಜಾಂಚಿ ಇಂದ್ರಪ್ರಣಯ್, ಸುನೀಲ್, ರಘುರಾಮ್, ಶೇಖರ್, ಅನಿತಾ, ಶ್ರೀರಾಮರೆಡ್ಡಿ, ಕೃಷ್ಣಾರೆಡ್ಡಿ, ದೇವರಡ್ಡಿ, ದೇವರಾಜ್, ವಿನಯ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ನಮಸ್ಕಾರ. ಕೃಷಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ಯೋಜನೆಯನ್ನು 2026-27ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಈ ಯೋಜನೆಯಡಿ ರೈತರು ಹೆಚ್ಚಿಗೆ ತಾವು ಎನ್ರೋಲ್ ಮಾಡಿಕೊಂಡು ಇದರ ಪ್ರಯೋಜನ ಪಡ್ಕೋಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಇದಕ್ಕೆ ಫಸಲ್ ಬಿಮಾ ಯೋಜನೆಗೆ ಈಗ ಆಲ್ರೆಡಿ ಹಿಂದಿನ ವರ್ಷಗಳಲ್ಲೂ ಅಷ್ಟೇ ಸುಮಾರು ಜನ ನೋಂದಾವಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಇದರಲ್ಲಿ ವಿಮೆ ಹಣ ಕೂಡ ಅವರಿಗೆ ಪಾವತಿಯಾಗಿದೆ. ಈ ವರ್ಷನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದಕ್ಕೆ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದ್ರೆ, ಈಗ ಹವಾಮಾನ ಇಲಾಖೆಯಿಂದ ಎಲ್ಲರಿಗೂ ತಿಳಿದ ಹಾಗೆ ಈ ವರ್ಷ ಎಲ್ನಿನೋ ಪ್ರಭಾವ ಇರೋದ್ರಿಂದ ಹೆಚ್ಚಿನ ಮಳೆಯಾಗುವುದಿಲ್ಲ ಹಾಗೂ ಮಳೆ ಪ್ರಮಾಣ ತುಂಬಾ ಕಡಿಮೆ ಇರೋದ್ರಿಂದ ಬೆಳೆ ನಮಗೆ ಸಾಕಷ್ಟು ಕೈಗೆ ಸಿಗೋದು ಕಷ್ಟ ಇದೆ ಅನ್ನೋ ವಿಚಾರ ಗೊತ್ತಾಗಿದೆ. ಹಾಗಾಗಿ ರೈತರು ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆ ವಿಮೆಯನ್ನ ಮಾಡಿಸಿದರೆ ರೈತರಿಗೆ ಅನುಕೂಲ ಆಗುತ್ತೆ. ಈ ಅನುಕೂಲವನ್ನು ರೈತರು ಪಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ನಾವು ನಮ್ಮ ಚಿಂತಾಮಣಿ ತಾಲೂಕಿಗೆ ಇಲ್ಲಿಯವರೆಗೂ ಅಂತಂದ್ರೆ ಜೂನ್ 1ರಿಂದ ಅಂದ್ರೆ ಮುಂಗಾರು ಹಂಗಾಮು ಪ್ರಾರಂಭ ಆಗೋದು ಜೂನ್ 1ರಿಂದ ನಮಗೆ ಈ ತಿಂಗಳು ಅಂದ್ರೆ 22ನೇ ತಾರೀಕಿನವರೆಗೂ 115 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಅದಕ್ಕೆ ಕೇವಲ 65 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಅಂದ್ರೆ 43% ಕೊರತೆ ಇದೆ, ಆಗಿಲ್ಲ. ಆಮೇಲೆ ಅದೇ ನಾನು ಈ ದಿನವಾರ ಮಳೆ ಹೋದಾಗ ನಮಗೆ ಕಳೆದ 24 ಗಂಟೆಗಳಲ್ಲಿ ನಮಗೆ ಒಟ್ಟು 5.9 ಮಿಲಿಮೀಟರ್ ಮಳೆ ಆಗಬೇಕಿತ್ತು, ಯಾವುದೇ ಮಳೆ ಆಗಿಲ್ಲ. ಅಂದ್ರೆ 100% ಕೊರತೆ ಇದೆ. ಒಟ್ಟಾರೆ ನಾವು ಜನವರಿ 1ರಿಂದ ಜುಲೈ 22ರವರೆಗೆ 238.8 ಮಿಲಿಮೀಟರ್ ಮಳೆ ಆಗಬೇಕಿತ್ತು. ಅದಕ್ಕೆ ಕೇವಲ 133.7 ಮಿಲಿಮೀಟರ್ ಮಾತ್ರ ಮಳೆಯಾಗಿದೆ. ಅಂದ್ರೆ 44% ಕೊರತೆ ಇದೆ. ಹಾಗಾಗಿ ಸಾಮಾನ್ಯವಾಗಿ ನಾವು ಪ್ರಾರಂಭದಲ್ಲಿ ನಾವು ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿ ಬೆಳೆಯನ್ನ ಹಾಕ್ತಾ ಇದ್ವಿ. ಈ ಮಳೆ ಕೊರತೆಯಿಂದ ಏನಾಯಿತು ಅಂತಂದ್ರೆ ಹೆಚ್ಚಿನ ಬಿತ್ತನೆ ಮಾಡ್ಲಿಕ್ಕಾಗಲಿಲ್ಲ, ತುಂಬಾ ಕಡಿಮೆ ಬಿತ್ತನೆ ಆಗಿದೆ. ಆಮೇಲೆ ಈಗಾಗಲೇ ನಾವು ಇಷ್ಟರೊಳಗೆ ನಾವು ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿಯನ್ನ ಬಿತ್ತನೆ ಮಾಡಬೇಕಿತ್ತು. ಮಳೆ ಇಲ್ಲದೆ ಇರೋದ್ರಿಂದ ಬಿತ್ತನೆ ತುಂಬಾ ಕುಂಠಿತಗೊಂಡಿದೆ. ಹಾಗೂ ಈ ಫಸಲ್ ಬಿಮಾ ಯೋಜನೆಯಡಿ ನಾವು ನೋಂದಣಿ ಮಾಡಲಿಕ್ಕೆ ನೆಲಗಡಲೆ, ಮುಸ್ಕಿನ ಜೋಳ ಮತ್ತು ತೊಗರಿಗೆ ಈ ತಿಂಗಳ 31ನೇ ತಾರೀಕು ಅಂದ್ರೆ ಜುಲೈ 31, 2026 ಕೊನೆಯ ದಿನಾಂಕ ಆಗಿರುತ್ತೆ. ಹಾಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಳೆಗಳಿಗೆ ತಾವು ನೋಂದಣಿ ಮಾಡ್ಕೋಬೇಕು ಅಂತ ಕೋರ್ತಾ ಇದ್ದೀನಿ. ಆಮೇಲೆ ನಮ್ಮ ತಾಲೂಕಿನಲ್ಲಿ ರಾಗಿ ಬೆಳೆಯು ಮುಖ್ಯ ಬೆಳೆಯಾಗಿರುತ್ತೆ. ಅಂದ್ರೆ 15,000 ಹೆಕ್ಟೇರ್ನಲ್ಲಿ ರಾಗಿ ಬೆಳೆ ಬರುತ್ತೆ. ಇದು ಮುಖ್ಯವಾಗಿ ಕಸಬಾ, ಕೈವಾರ, ಮುಂಗಾನಹಳ್ಳಿ ಮತ್ತು ಅಂಬಾಜಿದುರ್ಗ ಹೋಬಳಿಗಳಲ್ಲಿ ಜಾಸ್ತಿ ಬರುತ್ತೆ. ಹಾಗಾಗಿ ಇದಕ್ಕೆ ಇನ್ನು 14 ಆಗಸ್ಟ್ವರೆಗೂ ನಾವು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಳ್ಳುವ ಸಮಯ ಇರುತ್ತೆ. ಹಾಗಾಗಿ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಎಕರೆಗೆ ನಾವು ನೋಂದಣಿ ಮಾಡಲಿಕ್ಕೆ 403.89 ಪೈಸೆಯನ್ನ ನಾವು ನೋಂದಣಿ ಮಾಡಿಕೊಂಡ್ರೆ ಬೆಳೆ ಸಂಪೂರ್ಣವಾಗಿ ಹಾಳಾದ್ರೆ ನಮಗೆ 20,194 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ.
ಒಂದು ವೇಳೆ ಅದೇನಾದರೂ ಈಗ ಸಾಮಾನ್ಯವಾಗಿ ಅದೇ ನಾವು ನೆಲಗಡಲೆ ಹೋದಾಗ ನೆಲಗಡಲೆಗೆ 529.34 ಪೈಸೆ ಕಟ್ಟಿದ್ರೆ 26,647 ರೂಪಾಯಿ ನಮಗೆ ಇನ್ಶೂರೆನ್ಸ್ ಬರುತ್ತೆ. ಮಳೆಯಾಶ್ರಿತ ಆದ್ರೆ 546 ರೂಪಾಯಿ ಕಟ್ಟಿದ್ರೆ 27,317. ಮತ್ತೆ ತೊಗರಿಗೆ 466 ರೂಪಾಯಿ ಕಟ್ಟಿದ್ರೆ 23,310 ರೂಪಾಯಿ. ಮತ್ತೆ ಉರುಳಿಗೆ ಅಂದ್ರೆ ಇದಕ್ಕೆ ತುಂಬಾ ಕಡಿಮೆ, ಅಂದ್ರೆ 190 ರೂಪಾಯಿ ಕಟ್ಟಿದ್ರೆ 9,510 ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಅಂದ್ರೆ ಈಗ ನಾನು ಹೇಳಿದ್ದು ಪೂರ್ಣ ಹಾಳಾದಾಗ ಇಷ್ಟು ಹಣ ಬರುತ್ತೆ. ಆಮೇಲೆ ನಮ್ಮ ತಾಲೂಕಿನಲ್ಲಿ ರಾಗಿಯು ಮುಖ್ಯ ಬೆಳೆ ಆಗಿರೋದ್ರಿಂದ ರಾಗಿಗೆ ಬೆಳೆ ವಿಮೆ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ಆಗಸ್ಟ್ 14ರವರೆಗೂ ಸಮಯ ಇರೋದ್ರಿಂದ ಈ ಮುಖ್ಯ ಬೆಳೆ ಏನಿದೆ ಇದಕ್ಕೆ ನಾವು ಸೋಯಿಂಗ್ ವಿಂಡೋ ಅಂತೀವಿ. ಸೋಯಿಂಗ್ ವಿಂಡೋ 31 ಜುಲೈವರೆಗೂ ಇದೆ. ಸೋಯಿಂಗ್ ವಿಂಡೋ ಮುಗಿದ ಮೇಲೆ ಕಂಟಿನ್ಯೂಸ್ ಆಗಿ 3 ವಾರ ನಮಗೆ ಮಳೆ ಬರಲಿಲ್ಲ ಅಂತಂದ್ರೆ ಇನ್ಶೂರೆನ್ಸ್ ಯಾರು ಕಟ್ಟಿದ್ದಾರೆ ಆ ಇನ್ಶೂರೆನ್ಸ್ ಕಟ್ಟಿರೋರಿಗೆ ಇನ್ಶೂರೆನ್ಸ್ ಅಮೌಂಟ್ ನಾನು ಈಗ ಆಲ್ರೆಡಿ ಹೇಳದ್ನಲ್ಲ ನಿಮಗೆ 20,194 ರೂಪಾಯಿ ಅಂತ. ಯಾರು ಇನ್ಶೂರೆನ್ಸ್ ಕಟ್ಟಿದ್ದಾರೆ ಅವರಿಗೆ 20,194 ರೂಪಾಯಿ ಬದಲು ಏನಾಗುತ್ತೆ ಅಂದ್ರೆ 25% ಅಂದ್ರೆ ನಮ್ಗೆ ಬೆಳೆ ಹಾಕಿ ನಾವು ಒಣಗೋದ್ರೆ 25% ಅಂತಂದ್ರೆ ಸುಮಾರು 5,000 ರೂಪಾಯಿಯಷ್ಟು ಹಣ ಬಂದೇ ಬರುತ್ತೆ. ನಮ್ಮ ಬೆಳೆ ಆಗ್ಲಿ ಆಗದೆ ಹೋದ್ರು 25% ಹಣ ಬರುತ್ತೆ. ಹಾಗಾಗಿ ರೈತರು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೆಳೆ ವಿಮೆಗೆ ನೋಂದಣಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಈಗಾಗಲೇ ನಾವು ಇದು ಪ್ರಾರಂಭ ಮಾಡಿ ಸುಮಾರು 1 ತಿಂಗಳಿಂದ ನಾವು ಇನ್ಶೂರೆನ್ಸ್ ನಾವು ಎನ್ರೋಲ್ ಮಾಡ್ಕೊಳ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಎನ್ರೋಲ್ ಆಗದೆ ಇರೋದ್ರಿಂದ ನಾವು ನಮ್ಮ ಚಿಂತಾಮಣಿ ತಾಲೂಕಿನ ಪರಿಕರ ಮಾರಾಟಗಾರರ ಸಂಘದವರನ್ನ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಸಹ ಇದಕ್ಕೆ ಕೈ ಜೋಡಿಸಿ ನಾವು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಾಯ ಮಾಡೋಣ. ನಾವು ಪರಿಕರ ಮಾರಾಟಗಾರರ ಸಂಘ ಮತ್ತು ಕೃಷಿ ಇಲಾಖೆ ಇಬ್ಬರು ಒಟ್ಟಿಗೆ ಸೇರಿ ಇಂಥ ಕಂಡೀಷನ್ ಅಲ್ಲಿ ರೈತರಿಗೆ ಒಳ್ಳೇದು ಮಾಡೋಣ ಅಂತೇಳಿ ಅವರು ಸಹ ಮುಂದೆ ಬಂದು ಅವರು ನಾವು ಈ ಬೆಳೆ ವಿಮೆ ಯೋಜನೆಯಲ್ಲಿ ಹೆಚ್ಚಿಗೆ ನೋಂದಣಿ ಮಾಡಿಕೊಳ್ಳಲು ನಮ್ಮ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವರು ಸಹ ಬಂದಿರೋದು ನಮಗೆ ಸಂತೋಷ ಮತ್ತು ರೈತರಿಗೆ ಇದರಿಂದ ಒಳ್ಳೆಯದಾಗುವುದೆಂದು ನಾನು ತಿಳಿಸಿ ಈಗ ಅವರು ಸಹ ಈ ಬಗ್ಗೆ ಒಂದೆರಡು ಮಾತು. ನಾವು ಚಿಂತಾಮಣಿ ಪರಿಕರ ಮಂಡಳಿ ಅಧ್ಯಕ್ಷರ ಶಿವಣ್ಣ ಅವರು ಮಾತನಾಡ್ತಾ ಇದ್ದೇವೆ. ಚಿಂತಾಮಣಿಯಲ್ಲಿ ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಅಭಾವದಿಂದ ಕೃಷಿ ರೈತರು ಕಂಗಾಲಾಗಿದ್ದು, ರೈತರ ಹಿತದೃಷ್ಟಿಯಿಂದ ನಾವು ನಮ್ಮ ಕೃಷಿ ಪರಿಕರ ಮಾರಾಟಗಾರರ ಸಂಘದಿಂದ ರೈತರಿಗೆ ಇನ್ಶೂರೆನ್ಸ್ 2,000 ರೈತರಿಗೆ ನಾವು ಸಹಾಯಧನವಾಗಿ ಕೊಟ್ಟು ಅವ್ರನ್ನ ಇನ್ಶೂರೆನ್ಸ್ ಮಾಡೋಕ್ಕೆ ನಮ್ಮ ಕೃಷಿ ಇವರಿಗೆ ಸಹಕಾರ ನೀಡಿ ಅವರಿಗೆ ಎಲ್ಲ ರೈತರಿಗೂ ಇದು ಪ್ರೀಮಿಯಮ್ ಕಟ್ಟಿಸಿ ನಾವು 2,000 ಜನಕ್ಕೆ ಅನುಕೂಲ ಮಾಡಿಕೊಟ್ಟು ಮುಂದಿನ ರೈತರ ಪೀಳಿಗೆಗೆ ಅನುಕೂಲ ಆಗಲಿ ಮತ್ತು ಮಳೆ ಬಂದು ರೈತರಿಗೆ ಒಳ್ಳೆಯ ಬೆಳೆಗಳನ್ನು ಬರಲಿ ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾರೆ. ಸರ್ ಎಷ್ಟು 2,000 ಜನಕ್ಕೆ ಪ್ರೀಮಿಯಮ್ ನಾವು ಕಟ್ತೀವಿ. ಎಷ್ಟು ಪ್ರೀಮಿಯಂ ಎಷ್ಟು ಬರುತ್ತೆ ಅದು? ಅದು ಎಕರೆ ಮೇಲೆ change ಆಗುತ್ತೆ. ಕಡೆಯಿಂದ ಸಹಾಯ